ಇದು ಅರಣ್ಯದಲ್ಲಿ ವಾಸಿಸುವ ಒಬ್ಬ ಠಗ್ಗನ ಇಬ್ಬರು ಹೆಣ್ಣುಮಕ್ಕಳ ಕಥೆಯಾಗಿದೆ. ಅವರು ಅರಣ್ಯದಲ್ಲಿ ಸಾಗುವ ಪ್ರಯಾಣಿಕರನ್ನು ಮೋಸದಿಂದ ಬಲಿತೆಗೆದು, ಕೊಂದು, ಅವರಿಂದ ದುಡಿದುಕೊಳ್ಳುತ್ತಿದ್ದರು. ಆದರೆ ಒಂದು ದಿನ ಅಲ್ಲಿ ಒಬ್ಬ ಆಳವಾದ ಪಿಡುಗಿನಿಂದ ಬಳಲಿದ ರಾಜಕುಮಾರನು ಬಂದನು. ಮತ್ತು ಅವನ ಆಗಮನದಿಂದ ಎಲ್ಲರ ಜೀವನವೇ ಬದಲಾಗಿದೆ. ಒಂದು ದಿನ, ಒಂದು ಕೋಪಿಷ್ಠ ರಾಜನು ತನ್ನ ಪುತ್ರನ ತಪ್ಪಿಗಾಗಿ ಅವನಿಗೆ ದೇಶದಿಂದ ಹಬ್ಬಿಸಿಕೊಂಡನು. ರಾಜಕುಮಾರ ಮಹೇಂದ್ರಗುಪ್ತನು ದುಃಖಭರಿತ ಹೃದಯದಿಂದ ತನ್ನ ತಂದೆಯ ಅರಮನೆಯು ಬಿಟ್ಟು 4 ಮೌಲ್ಯವಾದ ರತ್ನಗಳು ಮತ್ತು ಸ್ವರ್ಣದೊಂದಿಗೆ ಪಯಣಕ್ಕೆ ಹೊರಟನು. ಕೆಲವು ದೂರ ನಡೆದುಕೊಂಡು ಬಂದಾಗ ಅವನು ಒಂದು ಸನ್ಯಾಸಿಯ ಆಶ್ರಮವನ್ನು ಕಂಡನು. ಅವನು ಸನ್ಯಾಸಿಗೆ ನಮಸ್ಕಾರ ಮಾಡಿ ಅಚಲವಾಗಿ ಕುಳಿತನು. ಸನ್ಯಾಸಿಯು ಅವನ ಮುಖದ ವಿಷಾದವನ್ನು ನೋಡಿ ಕೇಳಿದನು, ವತ್ಸ, ನೀನು ಯಾರು? ಇಲ್ಲಿ ಹೇಗೆ ಬಂದೆ? ಮಹೇಂದ್ರಗುಪ್ತನು ತನ್ನ ವಿಷಾದದ ಕಥೆಯನ್ನು ಹೇಳಿದನು. ಸನ್ಯಾಸಿಯು ರಾಜಕುಮಾರಗೆ 4 ಉಪದೇಶಗಳನ್ನು ನೀಡಿದನು. 1. ಪ್ರವಾಸದಲ್ಲಿ ಒಬ್ಬನಿಗಿಂತ ಇಬ್ಬರು ಉತ್ತಮ. 2. ಇತರರ ಕೈಯಿಂದ ತಯಾರಾದ ಆಹಾರ ತಿನ್ನಬೇಡ. 3. ತಿನ್ನಲೇಬೇಕಾದರೆ ಮೊದಲು ಪ್ರಾಣಿಗೆ ತಿನ್ನಿಸು. 4. ಇತರರ ಹಾಸಿಗೆ ಮೇಲೆ ಮಲಗಬೇಡ. ಮಲಗಬೇಕಾದರೆ ಮೊದಲು ಚೆನ್ನಾಗಿ ಝಾಡಿಸು. 5. ಶತ್ರುಗಳ ಬಲೆಗೆ ಸಿಕ್ಕರೆ ಗಡ್ಡನೆಯಿಂದ ಮತ್ತು ಜ್ಞಾನದಿಂದ ಸಮಸ್ಯೆ ಬಗೆಹರಿಸು. ರಾಜಕುಮಾರನು ಈ 4 ಸಲಹೆಗಳನ್ನು ಮನದಟ್ಟಾಗಿ ಕಾಪಾಡಿಕೊಂಡು ಪ್ರವಾಸ ಮುಂದುವರಿಸಿದನು. ಏನೆಂದರೆ ಒಂದು ದಿನ ಅವನು ಅರಣ್ಯದಲ್ಲಿ ಚೀಲೊಂದು ಕಕ್ಕಾಪದ ಮಗು ಹಿಡಿದು ಹಾರುತ್ತಿರುವುದನ್ನು ಕಂಡನು. ಆ ಮಗು ಪತನಗೊಂಡಿತು. ರಾಜಕುಮಾರನು ಅದನ್ನು ಕಂಡು ಕರುಣೆಯಿಂದ ತನ್ನ ಜೊತೆಗೆ ತೆಗೆದುಕೊಂಡನು. ಈ ಮೂಲಕ ಸನ್ಯಾಸಿಯ ಮೊದಲ ಉಪದೇಶವು ಅನುಸರಿತವಾಯಿತು, ಮತ್ತು ಹೀಗೆ ಅವನು ಹತ್ತಿರದ ಒಂದು ಮರದಡಿಯಲ್ಲಿ ಮಲಗಿದನು. ಆದರೆ ಆ ಮರದ ಮೇಲೆ ಕಾಗೆ ಮತ್ತು ಹಾವು ವಾಸಿಸುತ್ತಿದ್ದರು. ಅವರ ಅಭ್ಯಾಸ ಎಂದರೆ ಮರದಡಿಯಲ್ಲಿ ಮಲಗುವವರಿಗೆ ಹಾವು ವಿಷ ಹಾಕುವುದು ಮತ್ತು ಕಾಗೆ ಕಣ್ಣುಗಳನ್ನು ತಿನ್ನುವುದು. ಹಾವು ಮಹೇಂದ್ರಗುಪ್ತನನ್ನು ಕಚ್ಚಿತು ಮತ್ತು ಅವನು ಮೃತಪಟ್ಟನು. ಆದರೆ ಕಚ್ಚಿದ ಮನುಷ್ಯನನ್ನು ಕುದುರಿದ ಕಚ್ಪವು ಅವನ ಮೈಮೇಲೆ ಕೂತು ಅಳಲು ಶುರುಮಾಡಿತು. ಆ ಸಮಯದಲ್ಲಿ ಕಾಗೆ ಬಂದು ಕಣ್ಣು ತಿನ್ನಲು ಮುಂದಾದಾಗ ಕಚ್ಪವು ಕಾಗೆಗೆ ಕುತ್ತಕೊಡಿತು. ಕಾಗೆ ಬಚಾವ್ ಕೇಳಿದಾಗ ಹಾವು ಬಂದು ಕಚ್ಚಪ್ಪನನ್ನು ಕಚ್ಚಲು ಯತ್ನಿಸಿದರೂ ಕಚ್ಚಪ್ಪನು ತನ್ನ ಶೆಲ್ ಒಳಗೆ ಬಚ್ಚಿಕೊಂಡನು. ಕೊನೆಗೆ ಕಚ್ಚಪ್ಪನು ಹೇಳಿದನು, ನೀನು ನನ್ನ ಗೆಳತಿಯನ್ನು ವಿಷ ನೀಡಿ ಕೊಂದೆ. ನಾನು ನಿನ್ನ ಗೆಳತಿಯನ್ನು ಬಿಡುವುದಿಲ್ಲ. ಅಂತದಾಗಿ ಹಾವು ವಿಷ ಹಿಂಪಡಿ ರಾಜಕುಮಾರನನ್ನು ಉಳಿಸಿದನು. ಈ ಮೂಲಕ ಸನ್ಯಾಸಿಯ ಮೊದಲ ಉಪದೇಶದ ಮಹತ್ವ ಮತ್ತೆ ಇತ್ತೀಚೆಗೆ ಬಿತ್ತರವಾಯಿತು. ಇನ್ನೊಂದು ದಿನ ಅವರು ಸಮುದ್ರದ ತೀರಕ್ಕೆ ಬಂದುದಾಗ, ಕಚ್ಚಪ್ಪ ತನ್ನ ತಾಯಿತಂದೆಗಳನ್ನು ಭೇಟಿಯಾಗಲು ಹೋಗಿದನು. ಮಹೇಂದ್ರಗುಪ್ತನು ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ, ಆ ಜಾಗದಲ್ಲಿ ನಿವಾಸಿಸುತ್ತಿದ್ದ ಠಗ್ಗ ಕುಟುಂಬದವರು ಅವನನ್ನು ಸೆರೆಹಿಡಿದರು. ಈ ಕುಟುಂಬದಲ್ಲಿ 4 ಗಂಡುಮಕ್ಕಳು, 2 ಹೆಣ್ಣುಮಕ್ಕಳಿದ್ದರು. ಹಿರಿಯ ಮಗಳು ಜ್ಯೋತಿಷ್ಯನಾಗಿದ್ದು, ಆದರೆ ಅವನು ಸನ್ಯಾಸಿಯ 2ನೇ ಉಪದೇಶವನ್ನು ನೆನೆದು, ಮೊದಲು ಆಹಾರವನ್ನು ನಾಯಿಗೆ ನೀಡಿದನು, ಅದು ತಕ್ಷಣವೇ ಸತ್ತಿತು. ತರುವಾಯ ಅವನಿಗೆ ಮಲಗಲು ಹಾಸಿಗೆ ನೀಡಲಾಯಿತು. ಆದರೆ ಅವನು ಮಲಗುವ ಮುನ್ನ ಸನ್ಯಾಸಿಯ 3ನೇ ಉಪದೇಶ ನೆನೆದು ಹಾಸಿಗೆಯನ್ನೇ ಝಾಡಿದನು. ಅಲ್ಲಿ ಕೆಳಗೆ ಬೆಂಕಿಯ ಕುಳಿಯಿತ್ತು. ಆ ಸಮಯದಲ್ಲಿ ಕಿರಿಯ ತಂಗಿ ಮಹೇಂದ್ರಗುಪ್ತನನ್ನು ನೋಡಿದಾಗ ಪ್ರೀತಿಗೆ ಬಿದ್ದಳು. ಅವನನ್ನು ರಕ್ಷಿಸಲು ತಾಳಮೇಳದಿಂದ ಪಿತೃತಂತ್ರವನ್ನು ಪುಡಿಮಾಡಿದಳು. ನಂತರ ಮಹೇಂದ್ರಗುಪ್ತ ತನ್ನ ಬುದ್ಧಿಮತ್ತೆಯಿಂದ ಸನ್ಯಾಸಿಯ 4ನೇ ಉಪದೇಶ ಅನುಸರಿಸಿ, ಠಗ್ಗನ ಪುತ್ರಿಯ ಬುದ್ಧಿಗೆ ಕಥೆಗಳ ಮೂಲಕ ಸಾಂದರ್ಭಿಕ ಮಾತುಗಳಿಂದ ತನ್ನ ಪ್ರಾಣ ಉಳಿಸಿದನು. ಈ ಎಲ್ಲಾ ಘಟನೆಗಳ ನಂತರ ಅವರು ಇಬ್ಬರೂ ಪರಸ್ಪರ ಪ್ರೀತಿ ಪಟ್ಟಿಸಿಕೊಂಡು ಅಲ್ಲಿ ನಿಂತು, ಕೊನೆಗೆ ರಾಜಕುಮಾರನು ತನ್ನ ದೇಶಕ್ಕೆ ಹಿಂದಿರುಗಿದನು. ರಾಜಕುಮಾರ ಮಹೇಂದ್ರಗುಪ್ತನು ಆ ತಂಗಿಯನ್ನು ವಿವಾಹ ಮಾಡಿಕೊಂಡು ಸಂತೋಷದ ಜೀವನ ನಡೆಸಿದನು. ಈ ಕಥೆಯು ನಮಗೆ ತೋರಿಸುತ್ತದೆ, ಬುದ್ಧಿಮತ್ತೆ, ಸಹನೆ, ಪ್ರಾಮಾಣಿಕತೆ ಮತ್ತು ಪ್ರೀತಿಯ ಬಲದೊಂದಿಗೆ ಹೇಗೆ ಬೃಹತ್ ಸಂಕಟಗಳಿಂದ ತಪ್ಪಿಸಿಕೊಳ್ಳಬಹುದು. ಸತ್ಯ, ನಂಬಿಕೆ ಮತ್ತು ಶ್ರದ್ಧೆಯಿಂದ ಅಪರೂಪದ ಗೆಲುವುಗಳನ್ನು ಸಾಧಿಸಬಹುದು. ಇದಿಷ್ಟು ಈ ದಿನದ ಕಥೆ. ಇಂತಹ ಇನ್ನಷ್ಟು ಹಳೆಯ ಭಾರತೀಯ ಕಥೆಗಳನ್ನು ಕೇಳಲು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮೊಡನೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.